ಶ್ರೀಮಾತ್ರೆ ನಮಃ. ಬನ್ನಿ, ಇವತ್ತು ನಾವು ದೊಡ್ಡವರಿಗೆ ತರ್ಪಣ ಬಿಡೋಕ್ಕೆ ಹೋಗ್ತಾ ಇದ್ದೀವಿ. ಆ ತರ್ಪಣ ಬಿಡೋಕ್ಕೆ ಹೋಗುವಾಗ ಅಂದರೆ ನಮ್ಮ ಮನೆಯಲ್ಲಿ ಮಾಡುವಂತಹ ಪದ್ಧತಿ ಇಲ್ಲ. ಮಕ್ಕಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅಂತ ನಾವು ಶ್ರೀರಂಗಪಟ್ಟಣದಲ್ಲಿ ಹೋಗಿ ತರ್ಪಣ ಬಿಟ್ಬಿಟ್ಟು ಬರ್ತೀವಿ. ಆ ತರ್ಪಣ ಬಿಡೋವಾಗ ನಾವು ಕೆಲವು ಸಾಮಾನುಗಳನ್ನ ತಗೊಂಡು ಹೋಗಬೇಕಾಗತ್ತೆ. ಕೆಲವರು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಂಡು ಬರ್ತಾರೆ. ಆದರೆ ನಮ್ಮ ಪ್ರೀತಿ ನಮ್ಮ ದೊಡ್ಡವರಿಗೆ ಸ್ವಲ್ಪ ನಾವು ನೋಡಿಸ್ಬೇಕಾಗತ್ತೆ. ಹಾಗಾಗ್ಬಿಟ್ಟು ನಾನು ಮನೆಯಿಂದ ಕೆಲವು ಸಾಮಾನುಗಳನ್ನ ಪೂಜೆಗೆ ತೊಗೊಂಡು ಹೋಗ್ತೀನಿ. ನೋಡಿ, ಪೂಜಾ ದ್ರವ್ಯಗಳು ಯಾವಾಗಲೂ ಏನೇ ಪೂಜೆ ಮಾಡಬೇಕಾದ್ರೂ ಪೂಜಾ ದ್ರವ್ಯಗಳಿರಬೇಕು. ತೆಂಗಿನಕಾಯಿ, ಹೂವು, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ ಮತ್ತು ತರ್ಪಣಕ್ಕೆ ಎಳ್ಳು ತೊಗೊಂಡಿದ್ದೀನಿ ವಿಶೇಷವಾಗಿ. ಮತ್ತು ತರ್ಪಣ ಬಿಡುವಾಗ ಸ್ವಲ್ಪ ಕಾಯಿನ್ಸ್ ಎಲ್ಲ ಕೇಳ್ತಾರೆ, ಅದಕ್ಕೆ ಸ್ವಲ್ಪ ಕಾಯಿನ್ಸ್ ತೊಗೊಂಡಿದ್ದೀನಿ. ಇನ್ನು ನಾರ್ಮಲ್ಲು ಮಿಕ್ಕಿದ್ದು ಇಷ್ಟು ಪೂಜಾ ದ್ರವ್ಯಗಳನ್ನ ತೊಗೊಂಡಿದ್ದೀನಿ. ಹಾಗೆ ನಮಗೋಸ್ಕರ ಒಂದು ಅರ್ಚಕರಲ್ಲ 500 ಏನು ಪೂಜೆ ಮಾಡ್ತಾರೆ ಅವರಿಗೆ ನಾವು ಮಾಡಿರ್ತಕ್ಕಂಥ ಆಹಾರ ಕೊಡೋಂಗಿಲ್ಲ. ಅದಕ್ಕೆ ಅವರಿಗೆ ಸ್ವಯಂ ಪಾಕ ಕೊಡಬೇಕು. ಯಾವಾಗಲೂ ಸ್ವಯಂ ಪಾಕ ಕೊಡುವಾಗ ಕೆಲವೊಂದು ನಾವು ನೆನಪಲ್ಲಿ ಇಟ್ಕೋಬೇಕು. ಯಾವ್ಯಾವುದೋ ರೀತಿಯಾದಂತಹ ವಸ್ತುಗಳನ್ನ ಕೊಡಬಾರ್ದು. ಬ್ರಾಹ್ಮಣರು ದೈವ ಸ್ವರೂಪ. ಅವರಿಗೆ ದಾನ ಕೊಡುವಾಗ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಅವರು ಮಾಡಿಕೊಂಡು ತಿನ್ನುವಂತಹ ಆಹಾರ ಪದಾರ್ಥಗಳನ್ನು ನಾವು ಕೊಡಬೇಕು. ನಾನು ಈ ಸ್ವಯಂ ಪಾಕದಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಮಾಮೂಲಿಯಾಗಿ ಅನ್ನ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಬೇಕು. ಹಾಗೆ ತೆಂಗಿನಕಾಯಿ ಸಾಂಬಾರಿಗೆ ಅಥವಾ ಏನು ಮಾಡಿದ್ರೂ ತೆಂಗಿನಕಾಯಿ ಬೇಕು. ಒಂದು ತೆಂಗಿನಕಾಯಿ ಕೊಟ್ಟಿದ್ದೀನಿ. 2 ಥರದ ಬೇಳೆಗಳನ್ನ ಇಟ್ಟಿದ್ದೀನಿ. ಹಾಗೆ ಏನೇ ಮಾಡಿದ್ರೂ ನಮಗೆ ಲವಣ ಇರಲೇಬೇಕು. ಉಪ್ಪು ಸ್ವಲ್ಪ ಇಟ್ಟಿದ್ದೀನಿ. ಹುಣಸೆಹಣ್ಣು ಬೇಕೇ ಬೇಕು, ಹುಣಸೆಹಣ್ಣು ಇಟ್ಟಿದ್ದೀನಿ. ಹಾಗೆ ಬಿಳಿ ತುಪ್ಪ ಇಟ್ಟಿದ್ದೀನಿ ನಾನು. ಮತ್ತು ಹಾಲು ಮೊಸರು ಖಂಡಿತ ಬೇಕೇ ಬೇಕು. ಹಾಲು ಮೊಸರು ಇಟ್ಟಿದ್ದೀನಿ ಮತ್ತು ಬೆಲ್ಲ ಇಟ್ಟಿದ್ದೀನಿ. ಕೆಲವು ತರಕಾರಿಗಳನ್ನ ನಾನು ಇಟ್ಟಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೆ ಇಷ್ಟು ಪದಾರ್ಥಗಳನ್ನು ನಾನು ನನ್ನ ಕೈಯಾರೆ ಇಟ್ಟಿದ್ದೀನಿ. ಹಾಗೂ ದಕ್ಷಿಣೆ ಸಹ ನಾವು ಖಂಡಿತ ಇಡಲೇಬೇಕಾಗುತ್ತೆ. ಇದರಲ್ಲಿ ಏನಾದರೂ ಲೋಪಗಳಿದ್ದರೆ, ಇದರಲ್ಲಿ ಅವ್ರಿಗೇನಾದರೂ ಬೇಕು ಅಂದರೆ ತಗೊಳ್ಳೋದಕ್ಕೆ ನಮ್ಮ ಕೈಲಾದಂತಹ ದಕ್ಷಿಣೆನ ಇಟ್ಟಿದ್ದೀನಿ. ಕನಿಷ್ಠ ಪಕ್ಷ ಒಂದು 101 ರೂಪಾಯಿನಾದರೂ ನಾವು ದಕ್ಷಿಣೆ ಇಡಬೇಕು. ಅದು ಸಾಮಾನ್ಯ ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ಬ್ರಾಹ್ಮಣರಿಗೆ ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಅವರು ನಮಗೋಸ್ಕರ ಎಷ್ಟೋ ಪೂಜೆಗಳನ್ನ ಮಾಡ್ತಾರೆ, ಯಜ್ಞಗಳ ಮಾಡ್ತಾರೆ, ಮಂತ್ರಗಳನ್ನ ಹೇಳ್ತಾರೆ. ಹಾಗಾಗ್ಬಿಟ್ಟು ನಮ್ಮ ಕೈಲಾಗಿರ್ತಕ್ಕಂತಹ ಒಂದು ದಾನವನ್ನು ಕೊಡುವಾಗ ತುಂಬ ಹೃದಯದಿಂದ ನಾವು ದಾನ ಕೊಡಬೇಕು. ಹಾಗೆ ಯಾವುದೇ ಕಾರಣಕ್ಕೂ ನಾವು ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಸುಣ್ಣವಾಗಲಿ ನಾವು ದಾನದಲ್ಲಿ ಕೊಡಬಾರ್ದು. ಯಾಕಂದರೆ ಬ್ರಾಹ್ಮಣರು ಅಥವಾ ವೇದಗಳನ್ನು ಪಠಣ ಮಾಡೋರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಹಾಗಾಗ್ಬಿಟ್ಟು ನಾವು ಈರುಳ್ಳಿ ಬೆಳ್ಳುಳ್ಳಿನ ಕೊಡಬಾರ್ದು. ಅದರಿಂದ ದೋಷಗಳು ಬರುತ್ತೆ. ಈ ಥರ ಪದಾರ್ಥಗಳನ್ನು ನೀವು ದಾನವಾಗಿ ಕೊಡಿ. ಬನ್ನಿ, ನಾವು ಹೋಗಿ ಹೇಗೆ ತರ್ಪಣಗಳನ್ನ ಬಿಡಿಸ್ತೀವಿ ಅನ್ನೋದನ್ನು ನೋಡೋಣ. ಹಾಗೆ ನಾನೇನು ಮಾಡಿದ್ದೀನಿ, ಇವತ್ತು ಒಂದು ಚೂರು ಬಿಳಿ ಅನ್ನವನ್ನು ಮಾಡಿ ಹಾಗೆ ವಡೆನ ಸ್ವಲ್ಪ ಮಾಡಿದ್ದೀನಿ. ಅಲ್ಲಿ ಮೀನುಗಳಿಗಿರ್ಬೋದು ಅಥವಾ ಕಾಗೆಗಳಿಗೆ ಆಹಾರವಾಗಿ ನೀಡೋಣ ಅನ್ನೋ ಉದ್ದೇಶದಿಂದ ಇದು ನನ್ನ ಕೈಯಾರೆ ಮಾಡಿದ್ದೀನಿ. ಪಿತೃದೇವತೆಗಳು ಮೇಲಿದ್ದರೆ ಸಂತೋಷಪಟ್ಟು ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಹರಿಸ್ತಾರೆ. ಅದು ಯಾವಾಗಲೂ ನೆನಪಿಟ್ಕೋಬೇಕು. ನಾವು ಮನಸಾರೆ ಪಿತೃದೇವತೆಗಳನ್ನು ಕರಿಬೇಕು. ವರ್ಷಕ್ಕೊಂದ್ಸತಿ ನಾವು ನಮ್ಮ ಕೈಲಾದಂತಹ ಒಂದು ಈ ಥರ ತರ್ಪಣ ಇರ್ಬೋದು ಅಥವಾ ಒಂದು ಆಹಾರ ನೀಡೋದಿರ್ಬೋದು ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಲ್ಲಿ ಅವರಿಗೆ ದಾನವಾಗಿ ಅಥವಾ ಪೂಜೆಗೆ ಕೊಡುವಂತಹ ಎಲ್ಲ ಪದಾರ್ಥಗಳನ್ನು ನಾನು ಒಂದು ದೊಡ್ಡ ಬುಟ್ಟಿನಲ್ಲಿ ಇಟ್ಕೊಂಡು ಕಾವೇರಿ ನದಿ ತೀರಕ್ಕೆ ನಾವಿಬ್ಬರು, ನಾನು ನಮ್ಮ ಮನೆಯವರು ಹೊರಡಕ್ಕೆ ಸಿದ್ಧವಾಗಿದ್ದೀವಿ. ನಮಗೆಲ್ಲ ತುಂಬ ಹೆಲ್ಪ್ ಮಾಡ್ತಿರ್ತಕ್ಕಂತಹ ಮಧು ಎಲ್ಲ ತೊಗೊಂಡು ಬಂದು ಇಲ್ಲಿ ಸಿದ್ಧತೆಗಳನ್ನು ಮಾಡ್ತಾಯಿದ್ದಾಳೆ. ಹಾಗೆ ನಮ್ಮ ಮನೆಯವ್ರು ಕೂತ್ಕೊಳ್ಳೋ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಚೇರ್ ಸಹ ತೊಗೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯ ಅನುಕೂಲಗಳು ಇರಲ್ಲ. 500 ಒಂದು ಚೌಕಟ್ಟನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಕೆಳಗೆ ಕೂತ್ಕೊಂಡು ಪಂಚೆ ಹಾಕ್ಕೊಂಡು ಪೂಜೆಗಳನ್ನ ಮಾಡಬೇಕಾಗತ್ತೆ. ನಮಗಾಗಲ್ಲ ಅಂತ ಒಂದು ಚೇರ್ ನಾನೇ ಮನೆಯಿಂದ ಕಾರಲ್ಲಿ ಹೋಗೋದ್ರಿಂದ ಮನೆಯಿಂದ ತೊಗೊಂಡು ಹೋಗ್ತಾಯಿದ್ದೀನಿ. ಕಾವೇರಿ ನದಿ ತೀರವನ್ನು ನೀವು ನೋಡ್ಬೋದು. ಎಷ್ಟೊಂದು ಜನ ಇಲ್ಲಿ ಬಂದು ನಿಂತಿದ್ದಾರೆ ಆಗಲೇ ಸಾಲಾಗಿ.
ಅವರವರ ಮನೆಯವರ ದೊಡ್ಡವರ ಪಿತೃಗಳ ಕಾರ್ಯಗಳನ್ನ ಮಾಡೋದಕ್ಕೆ ಅನೇಕ ಭಕ್ತರು ಈಗಲೂ ಇದ್ದಾರೆ ಅನ್ನೋದು ತುಂಬ ಏನು ಹೇಳಬೇಕು, ಸಂತೋಷ ಅಂತ ಹೇಳಬಹುದು ಒಂದು ಅರ್ಥದಲ್ಲಿ. ಯಾಕಂದರೆ ತಂದೆ ತಾಯಿಗಳು, ಪಿತೃಗಳು ಅಥವಾ ದೊಡ್ಡವರು ಹಿರಿಯರನ್ನ ಈಗಲೂ ಗೌರವ ಕೊಟ್ಟು ಭಕ್ತಿಪೂರ್ವಕವಾಗಿ ಅವರ ಕಾರ್ಯಗಳನ್ನು ನಡೆಸೋಕ್ಕೆ ಬರ್ತಾ ಇದ್ದಾರೆ ಅಂದರೆ ಇನ್ನೂ ಎಷ್ಟೋ ಮಳೆ ಬೆಳೆ ಬರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಅನೇಕ ಜನರು ಕಾಯ್ತಾ ಕೂತಿರ್ತಾರೆ. ಮಹಾ ನದಿ ತಾಯಿ ಕಾವೇರಮ್ಮನ್ನು ನಾವು ಇಲ್ಲಿ ನೋಡ್ಬೋದು. ನಮ್ಮೆಲ್ಲ ಪಾಪಗಳನ್ನು ಕರ್ಮಗಳನ್ನು ತನ್ನ ಒಡಲಿಗೆ ಸೇರಿಸಿಕೊಂಡು ಕೃತಾರ್ಥರನ್ನಾಗಿ ಮಾಡುವಂತಹ ತಾಯಿ ಕಾವೇರಿ ನದಿ ಸಮೀಪಕ್ಕೆ ನಾವು ಬಂದಿದ್ದೀವಿ. ಇದನ್ನು ಪಶ್ಚಿಮ ವಾಹಿನಿ ಅಂತಾರೆ. ಇಲ್ಲೇ ಕಾರ್ಯಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ಅಂದರೆ ಪಶ್ಚಿಮ ಮುಖವಾಗಿ ನದಿ ಹರಿಯುತ್ತೆ. ಇಲ್ಲಿ ಕರ್ಮಗಳನ್ನು ಪಿಂಡಗಳನ್ನು ಇಡೋದ್ರಿಂದ ನಮ್ಮ ಪಿತೃಗಳು ಸ್ವರ್ಗ ಸೇರ್ತಾರೆ, ಅವ್ರಿಗೆ ಮುಕ್ತಿ ಸಿಕ್ಕತ್ತೆ. ಪಿತೃದೋಷಗಳು ಅಂದರೆ ಯಾರು ಏನೂ ಮಾಡಿಲ್ಲ ಅಂದರೆ ಆ ಪಿತೃಗಳು ನಮಗೋಸ್ಕರ ಕಾಯ್ತಾಯಿದ್ರೆ ಪಿತೃದೋಷಗಳು ಬರುತ್ತೆ, ನಾವೇನೂ ಮಾಡಿಲ್ಲ ಅಂತಂದರೆ ಅಂತ ಹೇಳ್ತಾರೆ. ಹಾಗಾಗಿ ಆ ರೀತಿಯ ಯಾವುದೇ ದೋಷಗಳು ಸಹ ಇಲ್ಲಿ ಬರೋದಿಲ್ಲ. ಇಲ್ಲಿ ನಾವು ಪೂಜೆ ಕರ್ಮ ತರ್ಪಣಗಳನ್ನು ಬಿಡೋದ್ರಿಂದ. ಶ್ರೀಪಾಪ ದೋಷ ಪರಿಹಾರ ಬುಧಾಪ್ಯನಾಮಿ ಅಶ್ವತ್ಥನಾರಾಯಣ ಬುಧಾಪ್ಯನ ನಮಸ್ಕಾರೋಮಿ. ರಾಜ್ಯದಲ್ಲಿ ಚಿಲ್ಲರೆ ಇಲ್ಲ ಅಪ್ಪಡೆ ನಾರಾಯಣ ಬುಧಾಪ್ಯನ ಕೈ ತೊಳ್ಕೊಳ್ಳೆ. ನಾರಾಯಣ 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 ನೋಡುವಾಗ ಏನಾಗುತ್ತೆ ಅಂದರೆ, ಈ ಥರ ನಗುದ್ರೆ ಏನಾಗುತ್ತೆ ಅಂದರೆ, ಚೆನ್ನಾಗಿ ನಗ್ಕೊಂಡು ಅವ್ರು ಅವನಿಗೆ ನಮ್ಗೆ ಯಾಕೆ ತೊಂದರೆ ಕೊಡ್ಬೇಕು, ನಮ್ಮ ಲೋಕ ಹೋಗೋಣ ಅಂದ್ಬಿಟ್ಟು ಸ್ವರ್ಗ ಬಾಗಿಲು ತೆಗೆದಿರ್ತೀವಿ. ಇವತ್ತು ಎಲ್ಲಿವರೆಗೆ ಪಿತೃ ಅಮಾವಾಸ್ಯವರೆಗೂ ತೆಗೆದಿರುತ್ತೆ. ಡೈರೆಕ್ಟ್ ಸ್ವರ್ಗ ಕೂಡ ಇರ್ತಾರೆ. ಅದಕ್ಕೆ ನಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವ್ರನ್ನ ನಿಮ್ಗೆ ತಮಾಷೆ ಮಾಡಿದಷ್ಟೇ ಯಾವ ಉದ್ದೇಶ ಇಲ್ಲ. ನಾರಾಯಣ ಬುಧಾಪ್ಯ ನಮಸ್ಕಾರೋಮಿ. ನಾರಾಯಣ ನಾರಾಯಣ ಗೋವಿಂದ 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 ನಮ್ಮ ಬುಧಾಪ್ಯ ನಾಮಿ ಕೈ ಹೊಡೆದೆ. ನಾರಾಯಣ ಬುಧಾಪ್ಯ ನಮಸ್ಕಾರೋಮಿ. ಅಲೆ ಬಿಡಿ ಒಳಗಡೆ ಗೋವಿಂದ ಗೋವಿಂದ ನಾರಾಯಣ ಬುಧಾಪ್ಯ ನಾಮಿ ಎರಡುಗಳು ಅಲ್ಲಿಗೆ ಅಶ್ವತ್ಥನಾರಾಯಣ ಬುಧಾಪ್ಯ ನಾಮಿ. 100 ರೂಪಾಯಿ ಕೈ ಕೊಡಿ ಅವ್ರ ಕೈಗೆ. ತಟ್ಟೆ ಆ ಕಡೆ ಇಟ್ಬಿಟ್ಟು 100 ರೂಪಾಯಿ ಎಸ್ಕೊಳ್ಳೆ. ಯಾಮೆ ಪರಿಮಳ ಪುಷ್ಪಾಂತರಂ ಸುಪಯಾಮೆ ಕರ್ಪೂರ ನೀಲಾಂಜನಂ ಸುಪಯಾಮೆ ಆವಾಯಾಮೆ ಆತ್ಮನಾತ್ಮ ಸುಪಯಾಮೆ ಪರಿಮಳ ಪುಷ್ಪಾಂತರಂ ಸಮಪ್ರಯಾಮೆ ಗಂಧದ್ವಾರ ಬುಧಾಪ್ಯನಾಮಿ ಲಕ್ಷ್ಮೀ ಕಾಂತರೋಪರ ಬುಧಾಪ್ಯನಾಮಿ ಮಹಾವಿಷ್ಣು ಸುರೋಪರ ಬುಧಾಪ್ಯನ ನಮಸ್ಕಾರ ಓಮಿ. ನಾರಾಯಣ ನಾರಾಯಣ ಗೋವಿಂದ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡಿ. ನಾರಾಯಣ ಬುಧಾಪ್ಯನಾಮಿ ಬುಧಾಪ್ಯನಾಮಿ ನಮಸ್ತೆ ಪರಿಣಾಮ ಕರ್ಗ ಬಿಚ್ಚಾಕಿ ಗಂಡು ಬಿಚ್ಚಾಕಿ. ಆ ತಾಯಿ ಎಲ್ಲರನ್ನ ರಕ್ಷಣೆ ಮಾಡುವಂತಹ ಕಾವೇರಿ ನದಿ. ಇಲ್ಲಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಚಿತಾಭಸ್ಮವನ್ನು ತಂದು ಇಲ್ಲಿ ಕರ್ಮಗಳನ್ನು ಮಾಡಿರೋದುಂಟು. ಶ್ರೀಮತಿ ಇಂದಿರಾ ಗಾಂಧಿಯವರದು, ರಾಜೀವ್ ಗಾಂಧಿಯವ್ರದ್ದು ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಮಾಡಿದ್ದಾರೆ. ಹಾಗೆ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದೆಲ್ಲನೂ ಇಲ್ಲಿ ಪೂಜೆ ಕೈಕರ್ಯಗಳನ್ನೆಲ್ಲ ಮಾಡಿದ್ದಾರೆ. ನಾವು ಪ್ರತಿ ವರ್ಷ ನಾವು ಸಹ ಇಲ್ಲಿ ಪಿತೃದೇವತೆಗಳಿಗೆ ನಮ್ಮ ಕೈಲ ಆದ ರೀತಿಯಲ್ಲಿ ಈ ಒಂದು ತರ್ಪಣಗಳನ್ನ ಬಿಡುವಂತಹ ಕಾರ್ಯ ಮಾಡ್ತೀವಿ. ಹಾಗೆ ಐನವ್ರ ಕೈಯಲ್ಲಿ ಮಾಡಿಸಿ ನಮ್ಮ ಕೈಲಾದಂತಹ ಒಂದು ಸೇವೆ ಅಂತ ಹೇಳ್ಬೋದು ಅಥವಾ ಭಕ್ತಿ ಅಂತ ಹೇಳ್ಬೋದು. ಹಾಗೆ ನದಿ ತೀರದಲ್ಲಿ ಮೀನುಗಳಿಗೆ ಆಹಾರ ಕೊಟ್ಟು ಐನವರ ಹೇಳಿದ ರೀತಿಯಲ್ಲಿ ಐನವರಿಗೆ ದಕ್ಷಿಣ ತಾಂಬೂಲಗಳನ್ನೆಲ್ಲ ಕೊಟ್ಟು ಆಶೀರ್ವಾದ ಪಡೆದು ನಾವು ಮನೆಗೆ ಹಿಂತಿರುಗಿದೆವು. ಈ ಒಂದು ಇನ್ಫಾರ್ಮೇಷನ್ ನಿಮಗಾಗಿ ಥ್ಯಾಂಕ್ ಯು.